ದಿಶು ಎದ್ದೇನಮ್ಮ? ಹ್ಞೂ ಮಮ್ಮಿ ಎದ್ದೀನಿ. ತಣ್ಣನ ಹಾಲು ಹಾಕೊಂಬರ್ಲ? ಹೆಂಗೈತವ ಈಗ? ಗಂಟ್ಲುರಿ ಕಮ್ಮಿ ಆಗೈತಾ? ಹ್ಞೂ ಮಮ್ಮಿ ಕಮ್ಮಿ ಆಗೈತಿ. ಆಮೇಲೆ ನಂಗೆ ಹೊಟ್ಟೆ ಹಸಿವಾಗ್ಬಿಟ್ಟೈತಿ. ನಂಗೆ 2 ಬಿಸ್ಕಿಟ್ ಮತ್ತು ಹಾಲು ಹಾಕೊಂಬರ್ತೀಯ? ಸರಿ ಆಯ್ತು. ಆದ್ರೆ ನೀನು ಮೊದ್ಲೇನು ಮಾಡಬೇಕು? ಹಾಲು ತಿಕ್ಕೊಂಡು ಬರಬೇಕು. ಒಂದು ಚಪಾತಿ ನಿಂತವ್ರಿ, ನಾನು ಮಲ್ಕೋತೀನಿ ಮಮ್ಮಿ. ದಿಶು ದಿಶು ಮಾವರ ಬರ್ರಿ, ಒಳಗದಾಳ ಬರ್ರಿ. ಹೆಂಗದಾಳವ ಈಗ? ಹೆಂಗದೀವ ಗುಂಡವ? ಆರಾಮದ್ದೀನಮ್ಮ. ಅಪ್ಪ ಯಾಕೆ ಬಂದಿಲ್ಲಲ್ಲ? ಬರ್ತಾರಂತವ, ಅವರು ಮೈಸೂರಿಗೆ ಹೋಗಿದ್ದಿಲ್ಲ, ಅದಕ್ಕೆ ಈಗ ಬರ್ತಾರ. ಬಂದು ನೀನು ಮಾತಾಡ್ಸ್ತಾರ. ಏನು ಈಗ ಹೋಗಿ ಹಲ್ಟಿಕ್ಕೆ ಹೋಗು. ಅಲ್ಲವಾ, ಇನ್ನೊಮ್ಮೆ ದವಾಖಾನೆ ಕರ್ಕೊಂಡು ಹೋಗಿ ಬರೋಣ. ನೀಕಿನ್ನ ಏನು ಕಮ್ಮಿ ಆಗೈತಂತ ಏನರ ಕುಡಿಯೋದು ತಿನ್ನೋದು ಮಾಡಿದ್ಲು? ಹ್ಞೂ ರೀ ಮಾವ, ಕುಡ್ದಲ್ರಿ. ಹಾಲು ನಿನ್ನೆ ರಾತ್ರಿ ತಣ್ಣನ ಹಾಲು ಕುಡಿದ್ಲು. ಬಿಸಿದೇನು ಬ್ಯಾಡ ಅಂತಲ್ರಿ, ಎಲ್ಲ ಆರಿಸ್ಕೊಟ್ರೆ ತಿಂತಾಳ. ಆಮೇಲೆ ಒಂದು ಸ್ವಲ್ಪ ಅನ್ನ ಮೊಸರು ಕೇಳಿದ್ಲು, ಅನ್ನ ಮೊಸರು ಉಂಡಾಳ. ಈಗ ನೋಡ್ತೀನಿ ರೀ, ಬರೀ ಸಪ್ಪನ ಇಡ್ಲಿ ಸಕ್ಕರೆ ಪುಡಿ ಹೆಚ್ಕೊಂಡು ತಿಂತಾಳಂದ್ರೆ ಅದನ್ನ ಕೊಡ್ತೀನಿ. ಹ್ಞೂ ತಿಂತೀನಿ ಮಮ್ಮಿ. ಸಪ್ಪನ ಇಡ್ಲಿ ಸಕ್ಕರೆ ಪುಡಿ ಹಾಕ್ಕೊಡು, ಇಲ್ಲ ಅಂದ್ರೆ ಇಡ್ಲಿ ಮತ್ತು ಜೇನುತುಪ್ಪ ಹಾಕ್ಕೊಡ. ಬೇಡವಾ, ಜೇನುತುಪ್ಪ ತಿನ್ನಬಾರ್ದು. ಅದೀಗ ಮತ್ತೆ ಇನ್ನೂ ಹೀಟಾಗಿ ಮತ್ತೆ ಉರಿದೈತಿ ನಿನ್ನ ಗಂಟ್ಲು. ಒಂದು ಕೆಲಸ ಮಾಡು, ಜೇನುತುಪ್ಪ ಸಕ್ಕರೆ ಹಾಕ್ಕೊಂತೀನಿ. ನಿಮ್ಮ ಅಜ್ಜಿಗೆ ಹೇಳ್ತೀನಿ ತರಕ. ಆಯ್ತಮ್ಮ. ಫೋನ್ ಮಾಡಿದ್ದೇನವ ಅವಂಗ? ಹ್ಞೂ ರೀ, ಅವರು ಮತ್ತು ಬರೋದು ಅವಶ್ಯಕತೆ ಇತ್ತು, ಬಂದೀನಿ. 2 ದಿನ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಬಂದಮೇಲೆ ನಾನು ನೀನು ವಾಪಸ್ ಊರಿಗೆ ಹೋಗೋಣ. ಯಾವುದೇ ಕಾರಣಕ್ಕೂ ಊರಾಗಿರೋದು ಬೇಡ. ಪ್ರತಿಭಾ ಏನಾರು ಮಾಡಿದ್ರೆ ಕಷ್ಟ ಹುಡುಗರಿಗೆ. ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಇರು, ನಾಳೆ ರಾತ್ರಿ ಬರ್ತೀನಿ ಅಂತ ಹೇಳ್ಯಾರ. ಅನ್ಕೊಂಡೆ ಅದೇನ ಅಂತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ. ಹಂಗಾಗಿ ನಿನ್ ಗಂಡಂದ ಇದು ಬೇಕಾಗಿತ್ತಗ ಮಗಳನ್ನ ಯಾವ ಮಾಡ್ಕೊಂಡು ಅಂದ್ರೆ ಹೋಗ್ಬೋದಲ್ಲೀಗ. ಅದಕ್ಕೆ ಏನು ಹರ್ಕತ್ತಿಲ್ಲ, ಎಲ್ಲೂ ಹೋಗೋದು. ಇಲ್ಲೇ ಇರು, ನಾವು ಜೊತೆ ಮಾತಾಡ್ತೀನಿ. ನೀನೇನು ಪ್ಯಾಕ್ ಮಾಡ್ಕೊಬೇಡ, ಅವ್ನ ಮಾತು ಕೇಳಿ ಏನಾಗೋದಿಲ್ಲ. ಆಕಿ ಏನು ದೊಡ್ಡ ಇದು ಅಲ್ಲ. ಆಕಿ ಹತ್ರ ಬಿಡಬೇಡ, ಹುಡುಗರ್ನ ಹುಷಾರಾಗಿರು ಅಷ್ಟೇ. ಅಮ್ಮ, ಯಾರ ಹತ್ರ ಹೋಗ್ಬಾರ್ದು? ಸುಮಂಗಳ ಚಿಕ್ಕಮ್ಮನ ಹತ್ರನಾ? ಯಾಕಲೆ ನಿಮ್ಮ ಸುಮಂಗಳ ಚಿಕ್ಕಮ್ಮ ಏನು ಮಾಡ್ಯಾರ? ಹಂಗೆ ಕನ್ನಕತ್ತಿ ಆಕಿಗೆ? ಏನು ಹೇಳಕತ್ತಿ ನೀನು? ಸುಮಂಗಳ ಚಿಕ್ಕಮ್ಮ ಹಾಲು ಕೊಟ್ರ ನಿನಗ? ಏನು ಪ್ರತಿಭಾ ಚಿಕ್ಕಮ್ಮ ಕೊಟ್ರಮ್ಮ? ಅವತ್ತು ನಂಗೆ ಹಾಲು ಕೊಟ್ಟಿದ್ದು ಪ್ರತಿಭಾ ಚಿಕ್ಕಮ್ಮ ಅಲ್ಲ, ಸುಮಂಗಳ ಚಿಕ್ಕಮ್ಮ. ನಂಗೆ ನೆನಪೈತಿ. ಅವರು ನಾವು ಒಳಗೆ ಹೋದಾಗ ಸುಮಂಗಳ ಚಿಕ್ಕಮ್ಮ ಅಂದರು, ಬಾದಾಮಿ ಪುಡಿ ಹಾಕಿ ಇಬ್ರಿಗೂ ಹಾಲು ಕೊಡು, ಗೊಂಬೆಗೂ ದಿಶಗೂ ಅಂದರು. ಅದಕ್ಕೆ ಪ್ರತಿಭಾ ಚಿಕ್ಕಮ್ಮ ಆಕಿ ಗೊತ್ತಿಲ್ಲನು, ಆಕಿ ಕುಡಿದ್ರಕೀಗೆ ತ್ರಾಸ ಆಗತ್ತ ಅಂದರು. ಇನ್ನು ಸುಮಂಗಳ ಚಿಕ್ಕಮ್ಮ ನೆನಪಿದ್ದಿದ್ದಿಲ್ಲ. ಅಡುಗೆ ಮನೆಯಾಗ ನಾನು ನೆನಪು ಮಾಡಿನವತ್ತು. ನಂಗೆ ಹಾಲು ಕೊಟ್ಟಿದ್ದು ಪ್ರತಿಭಾ ಚಿಕ್ಕಮ್ಮ ಅಲ್ಲ, ಸುಮಂಗಳ ಚಿಕ್ಕಮ್ಮ. ನೋಡವಾ, ಕರೆಕ್ಟಾಗಿ ನೆನ್ಪು ಮಾಡ್ಕೊಂಡು ಹೇಳು, ಯಾರು ಹಾಲು ಕೊಟ್ರು ನಿನಗ? ಅಜ್ಜ, ನಂಗೆ ನೆನಪಾಯ್ತಜ್ಜ, ನಂಗೆ ಹಾಲು ಕೊಟ್ಟಿದ್ದು ಸುಮಂಗಳ ಚಿಕ್ಕಮ್ಮನ. ಯಾಕಂದ್ರೆ ದಿಶು ಕೊಟ್ಟು ಆಮೇಲೆ ನಂಗೆ ಹಾಲು ಕೊಟ್ರು. ಅವ್ರು ಫಸ್ಟ್ ನಂಗೆ ಇದು ಪ್ಲೇನ್ ಹಾಲು ಅಂತ ಕೊಟ್ರು, ಆಮೇಲೆ ಅಲ್ಲಲ್ಲ ಇದು ಅಂತಂದು ಚೇಂಜ್ ಮಾಡಿಕೊಟ್ರು. ನಂಗೆ ನೆನಪೈತಿ. ಬೇಕಾರೆ ಗೊಂಬೆ ಅಕ್ಕನ್ನು ಕರಿ, ಗೊಂಬೆ ಅಕ್ಕ ಹೇಳ್ತಾಳೆ ನೋಡು. ದಿಶು, ಸುಳ್ಳು ಹೇಳಬಾರ್ದು. ದಿಯಾ ಕೊಟ್ಟಿದ್ದು ಯಾವುದು, ನೀನು ಕೊಟ್ಟಿದ್ದು ಯಾವುದು, ಕರೆಕ್ಟಾಗಿ ಹೇಳಿ ನೀನು. ಮಮ್ಮಿ, ಗಾಡ್ ಪ್ರಾಮಿಸ್ ಮಮ್ಮಿ, ನಂಗೆ ಸುಮಂಗಳ ಚಿಕ್ಕಮ್ಮನೇ ಹಾಲು ಕೊಟ್ಟಿದ್ದು. ಅವರ ನಂಗೆ ಕುಡಿ ಎಲ್ಲ ಕುಡಿದ್ಬಿಡು ಅಂತ ಹೇಳಿದ್ದು. ನಂಗೆ ಅದ್ರಾಗ ಬಾದಾಮಿ ಇರೋದು ಗೊತ್ತಿಲ್ಲ, ಬಾದಾಮಿ ಪುಡಿ ಇರುತ್ತಂತನೂ ಗೊತ್ತಿಲ್ಲ ನಂಗೆ. ಅದ್ರ ಹಾಲು ಮಾತ್ರ ಯೆಲ್ಲೋ ಕಲರ್ ಇತ್ತು. ನಾನು ಅನ್ಕೊಂಡೆ ಅದ್ರಾಗ ನೀನು ನಂಗೆ ನೆಗಡಿ ಆದಾಗ ಹಳದಿ ಹಾಕೊಟ್ಟಿದ್ದಲ್ಲ, ಟರ್ಮರಿಕ್, ಅದು ಹಾಕೊಟ್ಟಾರೇನೋ ನೆಗಡಿ ಆಗೈತಿ ಅಂತ ಹೇಳಿ ಅಂತ ಅನ್ಕೊಂಡು ಅಷ್ಟು ಹಾಲು ಕುಡಿದ್ಬಿಟ್ಟೆ. ಸ್ವೀಟ್ ಇತ್ತು, ಶವ್ವಿತ್ತು. ನಿಮಿಷ ತಡಿ, ನಾನು ಗೊಂಬೆನ ಕರ್ಕೊಂಬರ್ತೀನಿ. ದಿಯಾಕ ಇದ್ಲವತ್ತು, ಬೇಕಾದ್ರೆ ಕರಿ ನೀನ. ಮಕ್ಕಳು ಸುಳ್ಳು ಹೇಳಿದ್ರೆ ಏನಾಗತ್ತಂತ ಗೊತ್ತೈತಲ್ಲ? ಅಲ್ರಿ ಮಾವರ, ಹೇಳಕತ್ತಾಳಲ್ರಿ ಸುಳ್ಳು ಹೇಳಕತ್ತಿಲ್ಲ ಅಂತ ಹೇಳಿ. ನಾವು ಹಗ್ಲ ಮುಗ್ಲ ಈಗಕಿ ಹೆದರಿಸಿ ಆಕಿ ಸುಳ್ಳು ಹೇಳಂಗಾಗತ್ತೆ ನೋಡ್ರಿ. ನೋಡಂತಡ್ರಿ, ಪ್ರತಿಭಾಕ್ಕನು ಬಹಳ ಕಾನ್ಫಿಡೆನ್ಸ್ ಆಗಿ ಹೇಳಿದ್ಲು, ನಾನು ಕೊಟ್ಟಿಲ್ಲ ಹಾಲು, ನಾನು ಕೊಟ್ಟಿದ್ದು ಬೇರೆ ಬೇರೆ ಹಾಲು ಹಾಕಿದ್ದೇನೋ ನಿಜ, ಆದರೆ ನಾನು ಕೊಟ್ಟಿಲ್ಲ, ಸುಮಂಗ್ಲನ ಕೊಟ್ಟಿದ್ದು ಅಂತ ಎಷ್ಟು ಸರಿ ಹೇಳಿದ್ಲಾಕಿ, ನಾವೇ ನಂಬಲಿಲ್ಲ. ತಡೀರಿ ಕೇಳೋಣ. ಏನ್ ದೊಡ್ಡಮ್ಮ ಕರ್ದಲ್ತಲ್ಲ ಅಮ್ಮ ಅಂದ್ಲ? ಅವೆಲ್ಲ ಹೋಗ್ಯಾರವ ನಿಮ್ಮ ಮಮ್ಮಿ? ರೂಮ್ನಾಗ ಅದಾಳ, ಫೋನ್ ನೋಡಕತ್ತಾಳ. ನಾನು ಫೋನ್ ನೋಡ್ತೀನಿ ಅಂದ್ರೆ ಬೈದ್ಲು. ಹೌದಾ? ಅವತ್ತು ಮೊನ್ನೆ ದಿಶುಗ ಬಾದಾಮಿ ಹಾಲು ಕೊಟ್ಟಿದ್ದೆ ಯಾರಮ್ಮ?
ದಿಶುಗ್ ಬಾದಾಮಿ ಹಾಲು ಕೊಟ್ಟಿದ್ದು ದೊಡ್ಡಮ್ಮ, ಪ್ರತಿಭಾ ದೊಡ್ಡಮ್ಮ. ಹೌದನ? ಮತ್ತ ನಿನ್ನೆ ನನಗ ಸುಮಂಗ್ಲ ಅಂದ್ಲು ನಾನೇ ಕೊಟ್ಟೆ ಅಂತಂದು ಸುಳ್ಳು ಹೇಳ್ತೀನಿ ನೀನು? ಹೌದು ದೊಡ್ಡಮ್ಮ, ಅವತ್ತು ದಿಶುಗ ಹಾಲು ಕೊಟ್ಟಿದ್ದು ಮಮ್ಮಿನ. ಆದ್ರ ನಂಗೆ ಬೈದ್ ಬಿಟ್ಲು, ನೀನ್ ಯಾರ ಮುಂದರ ನಾ ಹಾಲು ಕೊಟ್ಟಿನಿ ಅಂತ ಹೇಳಿದ್ರೆ ನೀನ್ ಹಣ ಎತ್ತೀನಿ ಅಂತ ಬೈದ್ ಬಿಟ್ಲು. ಅದಕ್ಕ ನಾನು ಯಾರು ಕೇಳಿದ್ರು ಸುಮಂಗ್ಲ ಕೊಟ್ಟಿಲ್ಲ, ಪ್ರತಿಭಾ ದೊಡ್ಡಮ್ಮ ಕೊಟ್ಟಾರ ಅಂತಾನೆ ಹೇಳ್ದೆ. ಈಗೂ ನಾ ಕೇಳಿದ್ನವ ಅವತ್ತು ಯಾರು ಕೊಟ್ಟರು ಅಂತಂದು, ಈಗೂ ದೊಡ್ಡಮ್ಮನ ಕೊಟ್ಲು ಅಂತ ಅಂದ್ಲು. ಈಗ ನೀನು ಹೇಳಿದ್ನ ಬಾಯ್ಬಿಟ್ಲು. ಮಕ್ಕಳು ಸುಳ್ಳು ಹೇಳ್ಬಾರ್ದಲ್ಲ, ನಿಂಗೆ ಗೊತ್ತಿಲ್ಲ ಗೊಂಬೆ? ದೊಡ್ಡಮ್ಮ ನಾನು ಸುಳ್ಳು ಹೇಳಿದ್ದಿಲ್ಲ. ಮಮ್ಮಿನ ಬೈದ್ಲು, ನಂಗ ಬಾಯಿ ಮ್ಯಾಗ ಬರೀ ಹಾಕ್ತೀನಿ ಅಂದ್ಲು, ಅದಕ್ಕೂ ಸುಳ್ಳು ಹೇಳ್ದೆ. ಆಮೇಲೆ ನೋಡು ನನಗೆ ಹೇಳ್ಬೇಡ ಅಂತ ಹೇಳಿ ಬಂದ ಹಾಗೆ ನಿನ್ ಮುಂದೆ ಹೇಳಲ್ಲ ನೋಡು. ಅಜ್ಜ ನಾ ಹೇಳಿನಂತ ಮಮ್ಮಿ ಮುಂದೆ ಹೇಳ್ಬೇಡ, ಬಡದ್ ಬಿಡ್ತಾಳಕಿ ನನ್ನ. ನಾನು ಅದೀನಿ, ನಿಮ್ಮ ಬಡಿಯೋದಲ್ಲ. ಹೋಗು, ಆಟ ಆಡ್ ಹೋಗು. ಬಾ ದಿಶು, ನಾನು ನೀನು ಆಟಾಡೋಣ. ಅವರಿಬ್ರು ಆಟಾಡಕತ್ತಾರ ಗೊತ್ತನ? ಅಣ್ಣ ಅದು ಪಕ್ಕದ ಮನೆ ಅಣ್ಣ ಅದನಲ್ಲ, ಅತನ ಜೊತೆಗೆ ಅವರು ಕ್ರಿಕೆಟ್ ಆಡಕತ್ತಾರ. ನಾವು ಹೋಗನ್ ಬಾರ. ನಾವು ಅಲ್ಲ, ನಂಗೆ ಇನ್ನೂ ಗಂಟ್ಲು ನೋವು ಐತಿ. ನಾನು ಅಲ್ಲ, ನೀವು ಹೋಗಿ ಆಟ ಆಡಕ್ಕ. ಆಟವ ನಾನು ಹೋಗ್ತೀನಿ, ಹೋಗು. ಬಂಗಲ್ ಬಂಗಾರಿ ಬಂಗಲ್ ಬಂಗಾರಿ ಬಂಗಲ್ ಬಂಗಾರಿ. ಅಲ್ಲ, ಈ ಸುಮಂಗ್ಲಾಗ ಏನು ಬಂದೈತಿ ಅಂತಿ ನಾನು. ಯಾಕೆ ಸುಳ್ಳು ಹೇಳಕತ್ತಾಳ? ಇವತ್ತನೂ ಎಷ್ಟಕ್ಕೊಂದು ಸುಳ್ಳು ಹೇಳಿದ್ಲು ಮುಂಜಾನೆ. ಏನು ಸುಳ್ಳು ಹೇಳಿಲ್ಲ? ಏನೋ ಹಾಕಿ ರಂಗೋಲಿ ಹಾಕ್ಯಾಳ ಪ್ರತಿಭಾ, ನಾ ಹಾಕಿನಿ ಅಂತ ಹೇಳಿದ್ಲು. ಆಮೇಲೆ ಅವು ಉಂಡಿ ಮಾಡಿಟ್ಟಿದ್ದು ಸಿಕ್ಕು ನಾ ಉಂಡಿ. ಅತ್ತಿಯರ ಏನು ಗೊತ್ತಿಲ್ಲ, ಏನ ಕೇಳಿದ್ಲಂತೆ ನದಿಯಾ ಗೊಂಬೆ ಉಂಡಿ ಬೇಕಂತ ಹೇಳಿ ತೊಗೊಂಡು ರೂಮ್ನಾಗ ಇಟ್ಕೊಂಡಿದ್ಲಂತ. ಅಲ್ಲೇ ಇದ್ವಂತ, ಅದಕ್ಕೆ ಸಿಕ್ಕಿಲ್ಲ ಅಂತಂದು ಹೇಳಿ ತಂದು ಅಡುಗೆ ಮನೆಗೆ ಇಟ್ಟರಿ. ಏನು ಡಬ್ಬಿನ ತಗೊಂಡೋಗಿ ರೂಮ್ನಾಗ ಇಟ್ಕೊಂಡಿದ್ಲಾ? ಇದೇನು ಮನೆ ಒಡೆ ಕೆಲಸ ಮಾಡತ್ತಾಳೆ ಈಕಿಗೆ ಬಂದಿದ್ ಗ್ರಹಚಾರ? ಮೆಲ್ಕ ಹೇಳ್ಯಾರಲ್ಲ, ಹುಡುಗರು ಕೇಳಿರ್ಬೇಕು. ರಾತ್ರಿ ಗೀತ್ರಿ ತಗೊಂಡೋಗಿ ಇಟ್ಕೊಂಡಿದ್ದಾಳು, ಮರ್ತಿದ್ದಾಳು ಕೆಲಸದಾಗ. ಆಕಿಗೂ ಹುಡುಗರದವು ಪಾಪ, ಹಂಗೆ ಮಾಡೋದಲ್ಲ. ಹುಡುಗಿ ಎಲ್ಲಾನು ಲಕ್ಷ್ಯ ಕೊಟ್ಟು ಮಾಡತ್ತ. ಏನೋ ಹೆಚ್ಚು ಕಮ್ಮಿ ಆಗೈತಿ, ಅದಕ್ಕೆಲ್ಲ ನೀನು ಇದನ್ನು ದೀರ್ಘಕ್ಕೆ ಹಚ್ಬೇಡ. ಬಿಡು, ಎಲ್ಲಾನು ತಾನ ಮಾಡ್ತಾಳಲ್ಲ, ಅವಸರದಾಗ ಮಾಡೀನಿ ಅಂತನೂ ಅಂದಿರ್ಬೋದು. ಅದನ್ನು ದೊಡ್ಡದು ಮಾಡಿ ಜಗಳ ಮಾಡಿ ಎಲ್ಲ ರಗಳಿ ಮಾಡ್ಬೇಡ ಮನ್ಯಾಗ. ಸುಮ್ಮನಿರು, ಇದನ್ನು ಸೂಕ್ಷ್ಮ ಕೇಳಿ ನೀನು. ಇಲ್ಲ ನೀ ಕೇಳಲ್ಲ ಅಂದ್ರೆ ನಾ ಕೇಳ್ತೀನಿ ಕರೆದು, ಏನಾಯ್ತು, ಯಾಕೆ ಹಂಗೆ ಮಾಡ್ದವ ಅಂತ. ಏನು ಹೇಳ್ತಾಳೆ ನೋಡೋಣ. ಯಾಕಂದ್ರೆ ಆಕಿ ಎದಕ್ಕೆ ಹಂಗೆ ಮಾಡ್ಯಾಳ ಅಂತ ನನಗೂ ಗೊತ್ತಾಗೋಲ್ದು. ಏನಾರ ಆಕಿ ಕನ್ಫ್ಯೂಷನ್ ಮಾಡ್ಕೊಂಡಾಳ ಏನ, ಕೇಳೋಣ. ಕರೀಲಿಕ್ಕಿನ ಕರೆದು ಬೈಲಿ. ಹೌದ್ರಿ ಅತ್ತಿಯರ, ಈಗ ಬೇಕಂತ ಮಾಡ್ಯಾರ ಬ್ಯಾರಂತ ಮಾಡ್ಯಾರ, ಅನುಭವಿಸಿದ್ದಂತೂ ನನ್ನ ಮಗಳಲ್ರಿ. ಅನುಭವಿಸಿದ್ದಾಗಿ ತಿರುಗಿ ಆರಾಮಾಗ್ಯಾಳ. ಈಗ ಅದನ್ನ ಇಟ್ಕೊಂಡು ಜಗಳ ಮಾಡಿ ಮನ್ಯಾಗ ಅದನ್ನ 3 ದಿನಕ್ಕೊಂದ್ಸರಿ ಮಗ ತಿರ್ಕೊಂಡಾಡೋದು ಅದೆಲ್ಲ ಬ್ಯಾಡ್ರಿ. ಆಗಿದ್ದಾಗ ಹೋಗೈತಿ, ಬಿಟ್ಬಿಡ್ರಿ. ಅಷ್ಟೇ ಸೂಕ್ಷ್ಮ ಕೇಳ್ರಿ. ಇಲ್ಲ ಕೇಳಲಿಲ್ಲ ಅಂದ್ರೂ ಚಲೋನ ಅನ್ಸುತ್ತೆ. ನನಗೇನು ತೊಂದರೆ ಇಲ್ಲ, ಆಕಿಗೇನು ತೊಂದ್ರೆನೂ ಆಗಿಲ್ಲಲ್ರಿ. ದಿಶು ಆರಾಮಾದಾಳ. ಬ್ಯಾಡಂತಿ ನೋಡ್ರಿ ಅತ್ತಿಯರ. ನಾನಂತ್ರ ನಿನಗೆ ಗೊತ್ತಾಗೋದಿಲ್ಲವಾ? ನಿನಗೆ ಗೊತ್ತಾಗೋದಿಲ್ಲ ಎಲ್ಲಾನು. ನೀ ಹಂಗೆ ಅನ್ಕೋತಿದ್ದಿ. ಆಕಿ ಘನ ಕಡ್ಬಿಡಿಕೆ ಹಾಕತ್ತಾಳೆ. ಯಾಕೆ ಏನ ಇಂಥ ಪರಿ ಮಾಡಕತ್ತಾಳ? ಮಾಡ್ತೀನಿ ಆಕಿನ. ಸುಮಂಗ್ಲಾ, ಸುಮಂಗ್ಲಾ, ನೀವು ಕರಿಯೋದು ಕೇಳಲ್ರಿ. ರೂಮ್ನಾಗ ಬಾಗ್ಲಾಕೊಂಡು ರೂಮ್ನಾಗ ಇದ್ರೆ ಕೇಳಲ್ಲ. ಸುಮ್ಮನೆ ಅಲ್ಲೇ ಹೋಗಿ ಮಾತಾಡ್ರಿ, ಇಲ್ಲಿ ಕರಿಬೇಡ್ರಿ. ಅದು ಇನ್ನೊಂಚೂರು ಅವ್ರಿಗೆ ಕೋಪ ಬರೋಕ್ಕೂ ಕಾರಣ ಆಗತ್ತೆ. ಹೋಗ್ಬಿಡ್ರಿ ಅಲ್ಲೇ. ಹೌದ್ಲೆ, ಕೇಳೋದು ಕರೆಕ್ಟ್ ಐತಿ. ಸುಮಿತ್ರ ಹೇಳೋದು ಅಲ್ಲೇ ಹೋಗೋಣ, ರೂಮಿಗೆ ಹೋಗಿ ಕೇಳೋಣ. ಏನವ ಏನಾತವತ್ತು ಹಿಂಗೆ ಅಂತಾಳಲ್ಲ. ಮತ್ತು ಆಕಿ ಮಗಳ ಹೆಸ್ರೇ ಬಿಡು, ಮತ್ತು ಆಕಿ ಮಗಳು ದನ ಬಿಡ್ದಂಗೆ ಬಿಡ್ದಾಳ. ನಾನು ನೀನು ಹೋಗಂಬ ಕೇಳಂಬ. ಸುಮಂಗ್ಲಾ, ಸುಮಂಗ್ಲಾ, ಸುಮಂಗ್ಲಾ. ರೀ ಅತ್ತಿಯರ ಬಂದೆ. ಅತ್ತಿಯರ ಏನಾರು ಊಟ ಮಾಡ್ತೀರೇನ್ರಿ? ಇನ್ನೂ ಟೈಮ್ ಇತ್ತಲ್ಲ, ಅಡಿಗೆನೂ ಆಗಿತ್ತಲ್ಲ, ಅದಕ್ಕೆ ಹೋಗಿ ಹಂಗೆ ಒಂದಿಟ್ಟು ಅಡ್ಡಾಗಿದ್ದೆ. ಮಾವರು ಏನಾತ್ರಿ? ನೀ ಹೇಳವ ಏನಾತಂತೇಳಿ. ಅವತ್ತು ದಿಶುಗೆ ಕೊಟ್ರಲ್ಲ ಹಾಲು, ನೀ ಕೊಟ್ಟೆ ಪ್ರತಿಭಾ ಕೊಟ್ಲ? ಇದೇನಪ್ಪ ಇದು, ಯಾಕ ನನ್ನ ತಲೆಗೆ ಬರಂಗೈತಿ. ಅದು ಪ್ರತಿಭಾ ಅಕ್ಕನ ಕೊಟ್ಟಾಳ್ರಿ. ಮಾರಿ ತೆಗೆದು ಹೊಡೆದೇನೆ ಸುಳ್ಳು ಹೇಳಿದೆ ಅಂದ್ರೆ. ಎದಕ್ಲೆ ಕೊಡೋದು ಕೊಟ್ಟು ಮತ್ತೆ ಅದನ್ನು ಪ್ರತಿಭಾನ ಮೇಲೆ ಹಾಕ್ತೇನೆ? ಹಾಯ್ ಎತ್ತಿನ ಕೋಡ್ ಮುಂದಂತಂದು ಅದು ಹಾಕಬೇಕಾದ ಮನ್ಯಾಗ ಅಂತಂದು. ಅಯ್ಯೋ ಅತ್ತೀರ, ಏನು ಹೇಳಕತ್ತೀರಿ? ಅವತ್ತು ಗೊಂಬೆನೂ ಹೇಳಿಲ್ಲಲ್ರಿ, ದೊಡ್ಡಮ್ಮನ ಕೊಟ್ಟರು ಅಂತ ಹೇಳಿ. ಇವತ್ತು ಇಸ್ಕೊಂಡಾಕೆ ಹೇಳದ್ಲು ದಿಶು. ಅದನ್ನು ಮರ್ತಿದ್ದೇನೆ. ಆಕಿಗೆ ಹೋಗಿ ಹೆದರ್ಸ್ಬೇಕ? ಏನಾರ ಹೇಳಿದ್ರು ನೋಡಿ ಹೊಡಿತೀನಿ ಬಡಿತೀನಿ ಅಂತಂದು ನಿನ್ನ ಮಗಳಿಗೆ ಹೆದರ್ಸಿ ಅಲ್ಲಂಗ